ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾಯಿನಿ ಫೀಸಿಂಗ್ ಮಿಷಿನ್ HP 900 ಪ್ರೆಷರ್ ಗೇಜ್. ಅಂದರೆ ಫಸ್ಟು ಮಿಡಲ್ಲು ಲಾಸ್ಟು ಅದರ ಪ್ರೆಷರ್ ಗೇಜು ಕರೆಕ್ಟಾಗಿ ಬರ್ತೈತೆ, ಬೆಲ್ಟ್ ಒಂದೇ ವಿನಾಗಿ ಪ್ರೆಸ್ ಆಗ್ತೈತೆ, ಯಾವ ಥರ ಚೆಕ್ ಮಾಡೋದು ಅಂತ. ಹೊಸಬ್ರು ಯಾರೆಲ್ಲ ನೋಡಿದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ನಾನು ಇಲ್ಲಿ ಫೀಸಿಂಗ್ ಮಿಷಿನ್ HP 900 ಒಂದು ಕಾರ್ಬನ್ನು ಮತ್ತು 2 ವೈಟ್ ಸೀಟ್ ತೊಗೊಂಡಿದ್ದೀನಿ. ಓಕೆನಾ? ನೋಡ್ಬೋದು, ಕಾರ್ಬನ್ ಎಲ್ಲರಿಗೂ ಗೊತ್ತು, ಕಾರ್ಬನ್ ಸೀಟ್. ಓಕೆ, ಇವಾಗ ವೈಟ್ ಸೀಟು A4 ಸೀಟು ವೈಟ್ ಸೀಟ್ ತೊಗೊಂಡಿದ್ದೀನಿ. 2 ಸೀಟು A4 ಸೈಜು 2 ಸೀಟ್ ತೊಗೊಂಡಿದ್ದೀನಿ. ಅದನ್ನು 6 ಭಾಗ ಮಾಡಬೇಕು. ಓಕೆನಾ? 6 ಭಾಗ ಮಾಡ್ತೀನಿ. ಈಗ ಇದು ಚಿಕ್ಕ ಕಂಪ್ನಿಗಳಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಪ್ರೆಷರ್ ಗೇಜ್ ಚೆಕ್ ಮಾಡಪ್ಪ ಅಂದಾಗ ನಿಮಗೆ ಅಲ್ಲಿ ಚೆಕ್ ಮಾಡೋಕ್ಕೆ ಏನು ಐಟಮ್ಗಳು ಇರೋಲ್ಲ, ಅಲ್ಲಿ ಮಿಷಿನ್ ಇರೋಲ್ಲ. ಪ್ರೆಷರ್ ಚೆಕ್ ಮಾಡೋಕ್ಕೆ ಬೆಲ್ಟ್ ಒಂದೇ ಥರ ಬರ್ತೈತೆ ಪ್ರೆಷರ್ ಅಂತ ಚೆಕ್ ಮಾಡಿ. ಇದು ಬೆಸ್ಟು ಕೆಲವು ಚಿಕ್ಕ ಮನೆಗೆ ಬೈಯರ್ಗಳಿಗೆ ಯೂಸ್ಫುಲ್ ಆಗುತ್ತೆ. ನೋಡಿ ಸರ್, ಒಂದೇ ವಿನಾಗಿ ಬರ್ತದೆ ಅಂತ ತೋರ್ಸೋಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ? ಚಿಕ್ಕ ಕಂಪ್ನಿಯೆಲ್ಲ ನೋಡೋದು ಬೈಯರ್ಗಳು ಅದೇನೇ, ಪ್ರೆಷರ್ ಎಲ್ಲ ಕಡೆ ಒಂದೇ ಥರ ಫೀಸಿಂಗ್ ಅಂಟ ಇದೆ ಆ ಪೀಸಲ್ಲಿ ಅಂತ ಚೆಕ್ ಮಾಡೋದು ತುಂಬ ಅಬ್ಸರ್ವ್ ಮಾಡ್ತಾರೆ ಬೈಯರ್ಗಳು. ಅವ್ರಿಗೆ ಅದಕ್ಕೋಸ್ಕರ ಈ ಥರ ಚೆಕ್ ಮಾಡಿ ತೋರಿಸಿ ತುಂಬ ಬೆನಿಫಿಟ್ ಇದೆ. ಮೆಕ್ಯಾನಿಕ್ ಆಲ್ಮೋಸ್ಟು ಹೊರಗಡೆ ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲ ಯಾವ ಥರ ಚೆಕ್ ಮಾಡೋದು ಅಂತ. ಓಕೆ ನೋಡಿ, ಈಗ ನಾನು 6 ಸೀಟನ್ನ ಕಟ್ ಮಾಡ್ಕೊಳ್ತಾಯಿದ್ದೀನಿ. A4 ಸೀಟಲ್ಲೇ 6 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಕೊನೆವರೆಗೂ ಸ್ಕಿಪ್ ಮಾಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಕೊಳೋದು ಯಾವುದೇ ಕಾರಣಕ್ಕೂ ಅರ್ಥ ಆಗೋಲ್ಲ. ಓಕೆನಾ? ಮಿಷಿನ್ ಹೀಟಾಗಿತ್ತು, ಒಂದು ಸ್ವಲ್ಪ ಕೂಲಿಂಗ್ ಹಾಕ್ಕೊಂಡಿದ್ದೀನಿ. ಫುಲ್ ಹೀಟ್ ಆದರೆ ಮೆಲ್ಟ್ ಆದಂಗೆ ಆಗ್ಬಿಡುತ್ತೆ ಪೇಪರು. ಒಂದು ಮೀಡಿಯಮಾಗಿ ಹೀಟಲ್ಲಿರಲಿ. ಫುಲ್ ಪ್ರೆಷರ್ ಇರಬೇಕು. ಏರ್ ಪ್ರೆಷರ್ ಏನು ಕೊಡ್ತೀವಿ ನಾವು, ಏರ್ ಪ್ರೆಷರ್ ಫುಲ್ ಇರಬೇಕು ಫೀಸಿಂಗ್ ಮಿಷಿನಲ್ಲಿ. ವೆರಿ ಇಂಪಾರ್ಟೆಂಟ್, ಏರ್ ಪ್ರೆಷರ್ ನಾವು ಚೆಕ್ ಮಾಡ್ಬೇಕಾರೆ. ಓಕೆನಾ? ಅದಾದಮೇಲೆ ಈಗ 6 ಪೀಸ್ ಆದಮೇಲೆ ಈಗ ಏನು ಇಟ್ಕೊಂಡಿದ್ವ ಸೀಟು, ಕಾರ್ಬನ್ ಸೀಟ್ ಏನಿದೆ ಅದನ್ನು 3 ಭಾಗ ಮಾಡಿ. ಓಕೆನಾ? ಅದನ್ನು 3 ಭಾಗ ಮಾಡಿ. A4 ಸೀಟು ಕಟ್ ಮಾಡೋಣ 6 ಪೀಸ್ ಮಾಡಿದ್ದೀನಿ. ಕಾರ್ಬನ್ ಸೀಟ 3 ಭಾಗ ಮಾಡಿ. ಓಕೆನಾ? ನೋಡೋದು, ಈಗ ನಾನು 3 ಭಾಗ ಕಟ್ ಮಾಡ್ತಾಯಿದ್ದೀನಿ. A4 ಸೀಟು ಇನ್ನೂ ಒಳಗಡೆ ಕಾರ್ಬನ್ ಸೀಟು ಕರೆಕ್ಟಾಗಿ ಕೂರೋದು, ಇನ್ನೂ ಸ್ವಲ್ಪ ಚಿಕ್ಕದಾಗೇ ಇರಬೇಕು ಕಾರ್ಬನ್ ಸೀಟ್. ಓಕೆ, ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೆ ನಾನು ಅಂದಾಜಾಗಿ ನೋಡೋಣ. ಈಗ ಇಟ್ಟು ನೋಡ್ತೀನಿ ಅದ್ರ ಮೇಲೆ ಮೆಜರ್ಮೆಂಟ್ ಕರೆಕ್ಟಾಗಿ ಕೂಳುತ್ತದೆ ಅಂತ. ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ಆ ಕಡೆ ಈ ಕಡೆ ಲಾಸ್ಟಲ್ಲಿ. ಅದು ಫುಲ್ ಕರೆಕ್ಟಾಗಿ ಈಕ್ವಲ್ ಐತೆ. ಈಗ ನಾನು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಓಕೆನಾ? ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ಈಗ ಒಂದೊಂದೇ ಸೀಟು ಇಟ್ಕೊಂಡೋಗಿ 3 ಭಾಗನ ಒಂದೊಂದು ಸಿಂಗಲ್ಸ್ ಏನು A4 ಸೀಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಒಂದೊಂದೇ ಸೀಟ್ ಇಟ್ಕೊಳ್ಳಿ. ನೋಡಿ ಈ ಥರ. ಅದ್ಮೇಲೆ ಇಟ್ಬಿಟ್ಟು ಇನ್ನೊಂದು ಏನು RPC ಅಂತ ಹೇಳಿದೆ ಅದು ಇನ್ನೊಂದು ಮೇಲೆ ಅದ್ರ ಮೇಲೆ ಹಿಡಿಯೋ ಥರ 3ಕ್ಕೂ ಅದೇ ಥರ ಜೋಡಿಸ್ಕೊಳ್ಳಿ. ಬೆಲ್ಟು ಇವಿನಾಗಿ ಅಂದರೆ ಒಂದೇ ಲೆವೆಲಾಗಿ ಪ್ರೆಸ್ ಆಗ್ತಾಯಿತಾ ಅಂತ ಚೆಕ್ ಮಾಡೋಕ್ಕೆ ಬೆಸ್ಟ್ ಮೆಥಡ್ ಇದು. ಯಾಕೆ ಕೆಳಗಡೆ ಒಳಗಡೆ ಪೀಸು ಸಿಗಾಕೊಂಡಿರುತ್ತೆ, ಒಂದೇ ಥರ ಪ್ರೆಸ್ ಆಗ್ತಾ ಇರೋಲ್ಲ, ಗೊತ್ತಾಗಲ್ಲ ನಮಗೆ. ಇಲ್ಲಾಂದರೆ ಕೆಲವು ಕಾಲರು ಕಫಲ್ಲಿ ನಮಗೆ ಫೀಸಿಂಗ್ ಕರೆಕ್ಟಾಗಿ ಅಂಟಿಲ್ಲ ಅಂದರೆ ವಾಷಿಂಗ್ ಆದಮೇಲೆ ಪೀಸು ಡಬಲ್ ಆಗೋ ಚಾನ್ಸಸ್ ಇರುತ್ತೆ. ಬೈಯರು ತುಂಬ ಅಬ್ಸರ್ವ್ ಮಾಡೋದು ಇದನ್ನೇ, ವೆರಿ ಇಂಪಾರ್ಟೆಂಟು ಚಿಕ್ಕ ಕಂಪ್ನಿಗಳಲ್ಲಿ. ಓಕೆ, ಇವಾಗ ಲೈನಾಗೆ ಫಸ್ಟು ಮಿಡಲ್ಲು ಲಾಸ್ಟ್ ಆ ಥರ ನೀಟಾಗಿ ಜೋಡಿಸ್ಕೋಬೇಕು. ಓಕೆನಾ? ನೋಡಿ, ನಾನು ಎಷ್ಟು ನೀಟಾಗಿ ಇಟ್ಕೊಳ್ತಾಯಿದ್ದೀನಿ. ಅದೇ ಥರ ಫಸ್ಟು ಮಿಡಲ್ಲು ಲಾಸ್ಟ್ ಅದೇ ಥರ. ಅಮ್ಮ ನಿಮಗೆ ಸಡನ್ನಾಗಿ ಬಿದ್ದೋಗುತ್ತೆ, ಆ ಕಡೆ ಗೊತ್ತಾಗಲ್ಲ, ಯಾವುದು ಗೊತ್ತಾಗಲ್ಲ ಅಂತ. ಅದಕ್ಕೆ ನಾನು ಬರ್ಕೊಳ್ತಾ ಇದ್ದೀನಿ. ಫಸ್ಟ್ಗೆ ಲೆಫ್ಟು, ಸೆಂಟ್ರಿಗೆ ಮಿಡಲ್ಲು ಎಮ್ಮು, ತಿರ್ಗಾ ಲಾಸ್ಟ್ ಅದಕ್ಕೆ ನನಗೆ ರೈಟ್ ಸೈಡ್ ಇದೆಯಲ್ಲ ಅದಕ್ಕೆ 6 ಅಂತ ಹಾಕೋತಾಯಿದ್ದೀನಿ. ಓಕೆನಾ? ಇವಾಗ ಲೈನಾಗಿ ನೀಟಾಗಿ ಫಸ್ಟು ಮಿಡಲ್ಲು ಲಾಸ್ಟು ಆ ಥರ ನೀಟಾಗಿ ಇಟ್ಕೊಳ್ತೀನಿ. ನೋಡಿ, ಈಗ ಇದ್ರ ಬಗ್ಗೆ ಯಾರು ಗೊತ್ತಿಲ್ಲ ಅಂಥವ್ರಿಗೆಲ್ಲ ಶೇರ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಕಾರ್ಬನ್ನು ಹೊರಗಡೆ ಕಾಣಬಾರ್ದು ಕ್ಲಿಯರ್, ಇಲ್ಲಾಂದರೆ ಕಾರ್ಬನ್ ಹೊರಗಡೆ ಕಂಡ್ರೆ ತಿರ್ಗಾ ಬೆಲ್ಟಲ್ಲೇ ಅಂಟ್ಕೊಳ್ಳುತ್ತೆ. ವೆರಿ ಇಂಪಾರ್ಟೆಂಟ್ ಅದು. ಕಾರ್ಬನ್ ಕರೆಕ್ಟಾಗಿ ವೈಟ್ ಸೀಟ್ ಇದೆ ಅದ್ರ ಒಳಗಡೆ ಕರೆಕ್ಟಾಗಿ ಕೂತಿರ್ಬೇಕು. ವೆರಿ ಇಂಪಾರ್ಟೆಂಟ್ ಅದು ಮಾತ್ರ. ಓಕೆ, ಇವಾಗ ಲೆವೆಲ್ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಇಟ್ಕೊಂಡು ಈ ಕಡೆ ನಾನು ನೋಡಿ ಬೆಲ್ಟ್ ಒಂದು ಸ್ವಲ್ಪ ಬಾಟಮ್ ಬೆಲ್ಟು ಚಿಕ್ಕದಿದೆ. ಕಟ್ಟು ಒಂದು ಸ್ವಲ್ಪ ಲಾಸ್ಟ್ ಟೈಮ್ ಕಟ್ಟಾಗಿತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕದಾಗಿದೆ, ಒಂದು ಸ್ವಲ್ಪ ಮಿಡ್ಲ್ ಈ ಕಡೆ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ನಾನು ಕನ್ವೇರ್ ಮೇಲೆ ಇಟ್ಟಿದ್ದೀನಲ್ಲ, ಈ ಕನ್ವೇರ್ ಆನ್ ಮಾಡ್ತೀನಿ. ಈಗ ನೋಡಿ 3 ಒಟ್ಟಿಗೆ ಹೋಗುತ್ತವೆ.
ಓಕೆ ಆಯಿತಾ. ಇವಾಗ ನಾನು ಈ ಕಡೆ ಔಟ್ ಸೈಡ್ ತೆಗೆದಿದ್ದು ಈಗ ನೋಡಿ, ಈಗ ಬರ್ತವೆ ಒಂದೊಂದೇ ಬರುತ್ತೆ. ಈಗ ಬರ್ಕೊಂಡಿರೋದು ಅದಕ್ಕೆ ಹೇಳೋದು, ಬರ್ಕೊಂಡಿರೋದು ಯೂಸ್ ನೋಡಿ. ಈಗ ಈ ಥರ ಬಿದ್ದೋದ್ರೆ ಯಾವ್ದು ಗೊತ್ತಾಗಲ್ಲ ನಮಗೆ ಯಾವ ಸೈಡ್ದು ಅಂತ. ಇವಾಗ ಚೆಕ್ ಮಾಡೋಣ ನಮಗೆ ಕರೆಕ್ಟಾಗಿ ಪ್ರೆಸ್ ಆಗೈತಾ, ಒಂದೇ ಏನಾಗಿ ಬಂದೈತೆ ಅಂತ ತೋರಿಸ್ತೀನಿ ನೋಡಿ. ಈಗ ಓಕೆ, ಮೇಲೆ ನೋಡಿ LOMR ಅಂತ ಬರೆದಿದ್ದೀನಲ್ಲ, ಕಾಣ್ತಾ ಇದೆ ನಿಮಗೆ ನೋಡಿ. ಕಾರ್ಬನ್ ಸೀಟು ನೋಡಿ ಒಂದು ಸೈಡ್ ಇದೆ ನೋಡಿ, ಕಾರ್ಬನ್ ಇಂಕು ಕರೆಕ್ಟಾಗಿ ಬಂದೈತಿ, ಎಲ್ಲೂ ವೈಟ್ ಬಂದಿಲ್ಲ. ವೈಟ್ ಬಂದರೆ ನಿಮಗೆ ಕರೆಕ್ಟಾಗಿ ಫೀಸಿಂಗ್ ಬೆಲ್ಟ್ದು ಅಲೈನ್ಮೆಂಟ್ ಕರೆಕ್ಟಾಗಿಲ್ಲ ಅಂತ ಕ್ಲಿಯರ್ ತಿಳ್ಕೊಳ್ಳಿ. ಅಲೈನ್ಮೆಂಟಲ್ಲಿ ಬೆಲ್ಟ್ ಫ್ರೆಸರ್ ಕರೆಕ್ಟಾಗಿ ಆಗ್ತಾಯಿಲ್ಲ ನೋಡಿ, ಒಂದೇ ಎಲ್ಲೂ ವೈಟ್ ಬಂದಿಲ್ಲ. ಕರೆಕ್ಟಾಗಿ ಇಂಕು ಕಾರ್ಬನಿಂದ ಆಪೋಸಿಟ್ ಪೀಸ್ಗೆ ಕರೆಕ್ಟಾಗಿ ಅಂಟ್ಕೊಂಡಿದೆ, ಪರ್ಫೆಕ್ಟ್ ಆಗಿದೆ ಓಕೆ ಫ್ರೆಸರ್. ಅದು ಕರೆಕ್ಟಾಗಿಲ್ಲ ಅಂದರೆ ಕೆಳಗಡೆ ಸಿಲಿಂಡ್ರ್ ಇದೆ, ಅದು ಅಡ್ಜಸ್ಟ್ ಮಾಡಬೇಕು. ಮೇನು ಫೀಸಿಂಗ್ ಮಿಷಿನ್ ಕ್ಲೀನ್ ಮಾಡಿರಬೇಕು, ಎಲ್ಲ ಪೀಸಿಗೆ ಕಂಡು ಅದನ್ನು ನೋಡ್ಕೊಳ್ಳಿ. ಫೀಸಿಂಗ್ ಮಿಷಿನಲ್ಲಿ ವೆರಿ ಇಂಪಾರ್ಟೆಂಟ್ ಅದೇ ನೋಡಿ. ಇಲ್ಲೊಂದು ಗೀಟ್ ಬಂದಿದೆ, ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ತೋರಿಸ್ತೀನಿ. ಒಂದು ಗೀಟ್ ಇದೆ ಓಕೆ. ಅಲ್ಲಿ ಆ ಗೀಟ್ ಏನಪ್ಪ ಪ್ರಾಬ್ಲಮ್ ಅಂದರೆ, ಒಳಗಡೆ ಒಂದು ಪೀಸ್ ಇದೆ, ಕಾಣ್ತಿದೆಯಾ? ಆ ಪೀಸ್ ಏನಿದೆ ಅದು ಹೆವಿ ಪ್ರೆಸ್ ಆಗ್ತಾಯಿದೆ, ಕಾಣ್ತಾಯಿದೆ ನಿಮಗೆ ಗೀಟು. ಅದು ಒಳಗೊಂದು ಪೀಸ್ ಇದೆ, ಒಳಗಡೆ ಕಾಲರ್ ಬಿಟ್ಟಿದೆ, ಕಾಲರ್ ಪೀಸ್ ಇದೆ, ಅದಕ್ಕೆ ಅದು ಫೋಲ್ಡ್ ಆಗಿರೋದು, ಅದು ಗೀಟ್ ಆ ಥರ ಕಾಣ್ತೀವಿ ನೋಡಿ. ನಿಮಗೆ ಎಕ್ಸಾಂಪಲ್ ಇದರಲ್ಲೇ ಗೊತ್ತಾಗ್ಬಿಡುತ್ತೆ, ನೀಟಾಗಿ ಏನೋ ಪ್ರಾಬ್ಲಮ್ ಇದ್ದರೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಒಂದು ಲೆಫ್ಟು, ಒಂದು ರೈಟು, ಒಂದು ಮಿಡಲ್ ಅಂತ ನೀಟಾಗಿ ಬರ್ಕೊಂಡ್ರೆ ನಿಮಗೆ ಓಕೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಗೊತ್ತಿರೋದು ಶೇರ್ ಮಾಡಿ.